ನೋಡ್ಕೊಳ್ಳಿ ಕ್ವಶನ್ ಬಂದು ಇವ್ಯಾಲ್ಯೂಯೇಟ್ ಇಂಟೆಗ್ರಲ್ ಆಫ್ 0 to 1 x by 1 plus x square dx by trapezoidal rule considering 6 equal parts. ಸೊಲ್ಯೂಷನ್ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ವಿ ಹ್ಯಾವ್ a is equal to 0, b is equal to 1, y is equal to x by 1 plus x square, and n is equal to 6. ಈಗ ನೋಡಿ, ಇದು ಬರ್ದಾದ್ಮೇಲೆ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕಂದ್ರೆ ಹೆಚ್ನ ಫೈಂಡ್ ಮಾಡ್ಕೋಬೇಕು. b minus a by n, b ಎಷ್ಟು 1 minus a ಎಷ್ಟು 0 ಡಿವೈಡ್ ಬೈ n ಎಷ್ಟು 6. ಇದೇನಾಗುತ್ತೆ 1/6. ನೆಕ್ಸ್ಟು ಕ್ಯಾಲ್ಸಿಲಿ ಟೈಪ್ ಮಾಡ್ಕೋಬೇಕು. ನೋಡಿ, ಫಸ್ಟು ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್. ಈಗ ಮೋಡ್ಗೆ ಹೋಗಿ ಟೇಬಲ್ಗೆ ಹೋಗಿ 7ಗೆ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೊಡೀರಿ. ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಕೊಡಿ. ಸ್ಟಾರ್ಟ್ ಅಂದರೆ ಎ 0, ಎಂಡ್ ಅಂದರೆ 1, ಸ್ಟೆಪ್ ಅಂದರೆ 1/6. ಇದು ನೋಡಿ, ಇದು ಹೊಡೆದ್ಮೇಲೆ ಟೇಬಲ್ನ ಬರ್ಕೊಬಿಡಿ. ಎಕ್ಸು ಇಲ್ಲಿ ಎಕ್ಸ್ ಅಂದರೆ 0, ಆಮೇಲೆ ಇಲ್ಲಿ ಎಸ್ ಟಿ ಹೊಡೀರಿ 1/6, ಕೆಳಗಡೆ ಬಂದು ಎಸ್ ಟಿ ಹೊಡೀರಿ 1/3, ಕೆಳಗಡೆ ಬಂದು ಎಸ್ ಟಿ ಹೊಡೀರಿ 1/2, ಕೆಳಗಡೆ ಬಂದು ಎಸ್ ಟಿ ಹೊಡೀರಿ 2/3, ಕೆಳಗಡೆ ಬಂದು ಎಸ್ ಟಿ ಹೊಡೀರಿ 5/6, ಕೆಳಗಡೆ ಬನ್ನಿ 1. 0ಗೆ ಸ್ಟಾರ್ಟ್ ಮಾಡಿ 1ಗೆ ನಿಲ್ಲಿಸಿ. ಆಮೇಲೆ y ಈಸ್ ಈಕ್ವಲ್ ಟು ಬರ್ಕೊಳ್ಳಿ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಈ ಸೈಡಿಗೆ ಬನ್ನಿ. ನೋಡಿ, 0ಗೆ 0, ಆಮೇಲೆ 1/6ಗೆ 6/37, ಎಸ್ ಟಿ ಹೊಡೀರಿ 3/10 1/3ಗೆ, ಕೆಳಗಡೆ ಬಂದು ಎಸ್ ಟಿ ಹೊಡೀರಿ 2/5, ಕೆಳಗಡೆ ಬಂದು ಎಸ್ ಟಿ ಹೊಡೀರಿ 6/13, ಕೆಳಗಡೆ ಬಂದು ಎಸ್ ಟಿ ಹೊಡೀರಿ 30/61, ಕೆಳಗಡೆ ಬನ್ನಿ 1/2. ಅರ್ಥ ಆಯ್ತಲ್ವಾ? ಇದು ಬರೆದ್ಮೇಲೆ ಏನು ಮಾಡಿ, ಕ್ಯಾಲ್ಸಿನ ಕ್ಲಿಯರ್ ಮಾಡಿಬಿಡಿ. ಶಿಫ್ಟು 9 3 ಈಕ್ವಲ್. ಈಗೇನು ಮಾಡಬೇಕು, ಟ್ರಾಪಿಜಾಯ್ಡಲ್ ರೂಲ್ ಫಾರ್ n is equal to 6 is ಅಂತ ಬರ್ತು. ಫಾರ್ಮುಲಾ ಬಂತು a to b y dx, ಇಂಟೆಗ್ರಲ್ ಆಫ್ a to b y dx is equal to h/2. ಇಲ್ಲಿ ನೋಡಿ, ಇದನ್ನ ನೇಮ್ ಮಾಡ್ಕೊಳ್ಳಿ. ಇದು y0, y1, y2, y3, y4, y5, y6. h/2 ಫಸ್ಟ್ ಪ್ಲಸ್ ಲಾಸ್ಟ್ ಅಂದರೆ y0 ಪ್ಲಸ್ y6 ಪ್ಲಸ್ 2 ಟೈಮ್ಸ್ ರಿಮೈನಿಂಗ್ y1 ಪ್ಲಸ್ y2 ಪ್ಲಸ್ y3 ಪ್ಲಸ್ y4 ಪ್ಲಸ್ y5. ನೋಡಿ, a ಅಂದರೆ 0, b ಅಂದರೆ 1, y ಅಂದರೆ x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ dx, h ಅಂದರೆ 1/6/2, y0 ಪ್ಲಸ್ y6 ಅಂದರೆ y0 ಅಂದರೆ 0 ಪ್ಲಸ್ y6 ಅಂದರೆ 1/2 ಪ್ಲಸ್ 2 ಟೈಮ್ಸ್ y1 ಅಂದರೆ 6/37, y2 ಅಂದರೆ 3/10, y3 ಅಂದರೆ 2/5, y4 ಅಂದರೆ 6/13, y5 ಅಂದರೆ 30/61. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. 1/6/2 /
0 plus 1 by 2 plus 2 times 6 by 37 plus 3 by 10 plus 2 by 5 plus 6 by 13 plus 30 by 61 ಈಕ್ವಲ್ ಇದು ಕ್ಲೋಸ್ ಬ್ರಾಕೆಟ್ ಹೊಡ್ಕೊಳ್ಳಿ. ಆನ್ಸರ್ ಬಂದು 0.3442. ಇದು ಶಿಫ್ಟು ಮೋಡು 6 4 ಡೆಸಿಮಲ್ 0.3443. ಇದು ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಇಲ್ಲಿ ಫಸ್ಟ್ ಏನು ಮಾಡಬೇಕು, ಎ ಬರ್ಕೋಬೇಕು 0, ಬಿ ಅಂದರೆ 1, ಇದು ವೈ, ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಎನ್ ಅಂದರೆ 6 ಈಕ್ವಲ್ ಪಾರ್ಟ್ಸ್ ಅಂದರೆ ಎನ್ ಈಕ್ವಲ್, ಎಚ್ ಅಂದರೆ ಬಿ ಮೈನಸ್ ಎ ಬೈ ಎನ್. ಇಲ್ಲಿ ಫಸ್ಟು ಬಿ ಅಂದ್ರೇನು 1 ಮೈನಸ್ 0 ಬೈ 6 ಅಂದರೆ 1/6 ಆಗುತ್ತೆ. ಆಮೇಲೆ ಏನು ಮಾಡಬೇಕು, ಟೇಬಲ್ ಮಾಡ್ಕೋಬೇಕು. ಮೋಡು 7 ಏನು ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಬೈ 1 ಪ್ಲಸ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಹೊಡೀರಿ. ಸ್ಟಾರ್ಟ್ 0 ಕೊಡಿ, ಎಂಡು 1 ಕೊಡಿ, ಸ್ಟೆಪ್ಪು 1/6 ಕೊಡಿ. ಆನ್ಸರ್ ಬಂದು 0. ಆಮೇಲೆ ಕೆಳಗಡೆ ಬನ್ನಿ ಎಸ್ ಟಿ ಕೊಡಿ 1/6, ಕೆಳಗಡೆ ಬನ್ನಿ ಎಸ್ ಟಿ ಕೊಡಿ 1/3, ಕೆಳಗಡೆ ಬನ್ನಿ ಎಸ್ ಟಿ ಕೊಡಿ 1/2, ಕೆಳಗಡೆ ಬನ್ನಿ ಎಸ್ ಟಿ ಕೊಡಿ 2/3, ಕೆಳಗಡೆ ಬನ್ನಿ ಎಸ್ ಟಿ ಕೊಡಿ 5/6, ಕೆಳಗಡೆ ಬನ್ನಿ 1. ಈ ಕಡೆ ಸೈಡಿಗೆ ಬಂತು. ಇದು 0 ಫಸ್ಟು. ಸೆಕೆಂಡು ಎಸ್ ಟಿ ಕೊಡಿ 6/37, ಕೆಳಗಡೆ ಬನ್ನಿ 3/10, ಕೆಳಗಡೆ ಬನ್ನಿ 2/5, ಆಮೇಲೆ ಕೆಳಗಡೆ ಬನ್ನಿ 6/13. ನೆಕ್ಸ್ಟು ಕೆಳಗಡೆ ಬನ್ನಿ 30/61. ನೆಕ್ಸ್ಟ್ ಕೆಳಗಡೆ ಬನ್ನಿ 1/2 ಆಯ್ತಲ್ವ. ಇದಾದಮೇಲೆ ಎ ಸಿ ಹೊಡೆದು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್. ಆಮೇಲೆ ಇದನ್ನ ಫಾರ್ಮುಲಾ ಬರೀರಿ. ಇಂಟೆಗ್ರಲ್ ಆಫ್ ಎ ಟು ಬಿ ವೈ ಡಿ ಎಕ್ಸ್ ಅಂದರೆ h/2 ಫಸ್ಟ್ ಪ್ಲಸ್ ಲಾಸ್ಟ್ ಅಂದರೆ y0 ಪ್ಲಸ್ y6 ಪ್ಲಸ್ 2 ಟೈಮ್ಸ್ ರಿಮೈನಿಂಗ್ y1 y2 y3 y4 y5. ಎಚ್ ಅಂದರೆ ಎಷ್ಟು 1/6, ಹೆಚ್ ಅಂದರೆ by2, y0 ಅಂದರೆ 0 ಪ್ಲಸ್ y6 ಅಂದರೆ 1/2 ಪ್ಲಸ್ 2 ಟೈಮ್ಸ್ y1 ಅಂದರೆ 6/37, y2 ಅಂದರೆ 3/10, y3 ಅಂದರೆ 2/5, y4 ಅಂದರೆ 6/13, 30/61. ಇನ್ನು ಕ್ಯಾಲ್ಸಿಲ್ ಟೈಪ್ ಮಾಡ್ಕೋಬೇಕು. 1/6 ಡಿವೈಡ್ ಬೈ 2, ಸೈಡಿಗೆ ಬಂದು 2 ಬ್ರಾಕೆಟ್ ಹಾಕೋಬಿಡಿ. 0 ಪ್ಲಸ್ 1/2 ಪ್ಲಸ್ 2 ಟೈಮ್ಸ್ 6/37 ಪ್ಲಸ್ 3/10 ಪ್ಲಸ್ 2/5 ಪ್ಲಸ್ 6/13 ಪ್ಲಸ್ 30/61. ಆನ್ಸರ್ ಬಂದು 0.3443. ಇಷ್ಟೇ ಆನ್ಸರ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.